ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ ನಾವು ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಬನ್ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂತಹ ವಸ್ತು. ಕಾರಣ ಇಷ್ಟೇ, ನಮ್ಮ ಸುತ್ತಮುತ್ತಲು ದೊರೆಯುವಂತಹ ವಸ್ತುಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದ ಆಗಿದ್ದಾವೆ. ನಾವು ಉಪಯೋಗಿಸ್ತಕ್ಕಂತಹ ಬಟ್ಟೆಗಳು, ಔಷಧಿಗಳು, ಮರ, ಮುಟ್ಟು, ಎಲ್ಲ ಪ್ಲಾಸ್ಟಿಕ್, ಹಾಲು, ಔಷಧಿ ಇವೆಲ್ಲವೂ ಕೂಡ ಕಾರ್ಬನ್ನಿಂದ ಆಗಿದೆ. ಮತ್ತು ಪ್ರಕೃತಿಯಲ್ಲಿ ದೊರೆತಕ್ಕಂತಹ ಭೂಮಿಯ ಮೇಲೆ ಇರ್ತಕ್ಕಂತಹ ಎಲ್ಲ ಜೀವಿಗಳು ಮತ್ತು ಆ ಜೀವಿಗಳಲ್ಲಿರ್ತಕ್ಕಂತಹ ರಚನೆಗಳು ಕಾರ್ಬನ್ನಿಂದ ಆಗಿದ್ದಾವೆ. ನೀವು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ವಸ್ತುಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಆ ಪಟ್ಟಿಯಲ್ಲಿ ನಿಮಗೆ 90% ಭಾಗ ದೊರೆಯುವಂಥದ್ದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದಾಗಿರ್ತಕ್ಕಂತಹ ಸಂಯುಕ್ತಗಳಿಂದ. ಆದ್ದರಿಂದ ಇದು ಇವತ್ತು ಅಪಾರ ಒಂದು ಆಕರ್ಷಣೆಯನ್ನು ಬೆಳೆಸ್ಕೊಂಡಿದೆ. ವಿದ್ಯಾರ್ಥಿಗಳೇ, ನಾವು ಭೂತೊಗಟೆಯಲ್ಲಿ ನೋಡೋದಾದರೆ ಕಾರ್ಬನ್ ಬೇರೆ ಬೇರೆ ರೂಪಗಳಲ್ಲಿ ದೊರೆಯುತ್ತೆ. ಖನಿಜ ರೂಪಗಳಲ್ಲಿ ದೊರೆಯುತ್ತೆ. ಕಾರ್ಬೊನೇಟ್, ಹೈಡ್ರೋಕಾರ್ಬನ್ಗಳ ರೂಪದಲ್ಲಿ ನಮಗೆ ದೊರೆಯುತ್ತೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ರೂಪದಲ್ಲೂ ನಮಗೆ ಕಾರ್ಬನ್ ದೊರೆಯುತ್ತೆ. ಇದರ ಪ್ರಮಾಣ 0.02%. ಇನ್ನು ವಾತಾವರಣದಲ್ಲಿ ಗಾಳಿ ಅಂತ ಏನು ಹೇಳ್ತೀವಿ, ಆ ಗಾಳಿಯಲ್ಲಿ ನಮಗೆ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಥವಾ ಕಾರ್ಬನ್ನಿನ ಪ್ರಮಾಣ 0.03. ಇದರ ಪ್ರಮಾಣವನ್ನು ನಾವು ನೋಡೋದಾದರೆ, ಶೇಕಡಾವಾರು ಪ್ರಮಾಣವನ್ನು ನೋಡೋದಾದರೆ, ಇದು ನಮಗೆ ಸಿಗ್ತಕ್ಕಂತಹ ಪ್ರಮಾಣ ಕಡಿಮೆ ಆಗಿದೆ. ದೊರೀತಕ್ಕಂತಹ ಪ್ರಮಾಣ ಕಡಿಮೆ ಆದರೂ ಕೂಡ ಇದು ಅಪಾರ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಕಾರಣ, ಭೂಮಿಯ ಮೇಲಿರ್ತಕ್ಕಂತಹ ಎಲ್ಲ ಜೀವಿಗಳು, ಅವುಗಳ ರಚನೆ ಕಾರ್ಬನ್ ಆಧಾರಿತವಾಗಿದೆ. ಆದ್ದರಿಂದ ಕಾರ್ಬನ್ಗಳ ಬಗ್ಗೆ ಅಧ್ಯಯನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಕಾರ್ಬನನ್ನು ಅಧ್ಯಯನ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ, ಸಾವಯವ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸಾವಯವ ವಸ್ತುಗಳು. ಈ ಸಾವಯವ ವಸ್ತುಗಳ ಬಗ್ಗೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದ ಆಗಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಜ್ಞಾನದ ವಿಭಾಗವೇ ಇದೆ. ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ವೈಜ್ಞಾನಿಕ ಚಿಂತನೆಯನ್ನು ಇದು ಬೆಳೆಸ್ಕೊಂಡಿದೆ. ಬೃಹದಾಕಾರದ ಸಂಯುಕ್ತಗಳನ್ನು, ಅನೇಕ ಲಕ್ಷಾಂತರ ಸಂಯುಕ್ತಗಳು ಕಾರ್ಬನ್ನಿಂದ ಆಗಿದ್ದಾವೆ. ಆದ್ದರಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಜ್ಞಾನದ ವಿಭಾಗವನ್ನೇ ಇದೆ. ಅದಕ್ಕೆ ಸಾವಯವ ರಸಾಯನಶಾಸ್ತ್ರ, ಸಾವಯವ ರಸಾಯನಶಾಸ್ತ್ರ ಅಂತ ಹೇಳಿ ಕರೀತಾರೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಭಾಗಕ್ಕೆ ಸಾವಯವ ರಸಾಯನಶಾಸ್ತ್ರ ಅಂತ ಹೇಳಿ ಕರೀತಾರೆ. ನಾವು ಅನೇಕ ಧಾತುಗಳ ಬಗ್ಗೆ ಈ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ. ಕಾರ್ಬನ್ ಪರಮಾಣು ಸಂಖ್ಯೆ 6. ಅದಕ್ಕಿಂತ ಮುಂಚೆ ಕಾರ್ಬನ್ನ ಸಂಕೇತ C. ಕಾರ್ಬನ್ನಿನ ಪರಮಾಣು ಸಂಖ್ಯೆ 6. ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ ಆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನೇ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ಪ್ರೋಟಾನ್ ಸಂಖ್ಯೆ 6, ಇಲೆಕ್ಟ್ರಾನ್ ಸಂಖ್ಯೆ ಸಹ 6. ಇನ್ನು ರಾಶಿ ಸಂಖ್ಯೆ ಪ್ರೋಟಾನ್
ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವು ರಾಶಿ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಎ ಅಕ್ಷರದಿಂದ ಗುರುತಿಸ್ತೀವಿ. ಪ್ರೋಟಾನ್ ಸಂಖ್ಯೆ 6, ನ್ಯೂಟ್ರಾನ್ ಸಂಖ್ಯೆ 6, ಆದ್ದರಿಂದ ರಾಶಿ ಸಂಖ್ಯೆ ಒಟ್ಟು 12. ಇಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ 6 ಅಂತ ಹೇಳಿದ್ವಿ. ಈ ಇಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಹಂಚಿ ಹೋಗಿರ್ತವೆ, ಒಂದೇ ಕಡೆ ಇರೋದಿಲ್ಲ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಮಧ್ಯಭಾಗದಲ್ಲಿದ್ದರೆ ಇಲ್ಲಿರ್ತದೆ ಬೀಜ ಕೇಂದ್ರ ಅಂತ ಕರಿತೀವಿ. ಇಲೆಕ್ಟ್ರಾನ್ಗಳು ಪರಮಾಣುವನ್ನು ಸುತ್ತುತ್ತಾ ಇರ್ತವೆ. ಈ ಇಲೆಕ್ಟ್ರಾನ್ಗಳ ಹಂಚಿಕೆಯನ್ನೇ ನಾವು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಹಂಚಿಕೆಯಾಗುವುದನ್ನು ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಮಕ್ಕಳೇ, ಹಾಗಾದರೆ ನೋಡೋಣ. ಇಲ್ಲಿ ಎಲೆಕ್ಟ್ರಾನ್ನ ಸಂಖ್ಯೆ 6, ಆದರೆ ಈ 6 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿದ್ದಾವೆ? ಇಲ್ಲಿ ಕೆ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ ಕಕ್ಷೆಯಲ್ಲಿ 4 ಎಲೆಕ್ಟ್ರಾನ್ಗಳು ಇದೆ. 1s2, 2s2, 2p2 ಅಂತ ಹೇಳಿ ಕರಿತೀವಿ ಎಲೆಕ್ಟ್ರಾನ್ ವಿನ್ಯಾಸವನ್ನು. ಇಲ್ಲಿ ಕೊನೆಯ ಕಕ್ಷೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಎಲೆಕ್ಟ್ರಾನ್ಗಳನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಸಂಯೋಗ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಎಲೆಕ್ಟ್ರಾನ್ಗಳು. ಈ ಕೊನೆಯ ಕಕ್ಷೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಏನು ಮಾಡ್ತವೆ? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲವು. ಅಂತಹ ಎಲೆಕ್ಟ್ರಾನ್ಗಳನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 4. ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 4 ಆಗಿರುತ್ತೆ. ಧಾತುವಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಪರಮಾಣು ಸಹಿತ ತನ್ನ ಕೊನೆಯ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು ಅಂತ ಬಯಸುತ್ತೆ. ಈ ರೀತಿ ಹೊಂದೋದನ್ನು ತನ್ನ ಹೊರಕವಚದಲ್ಲಿ, ಪ್ರತಿಯೊಂದು ಪರಮಾಣುವು ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು ಅಂತ ಬಯಸೋದನ್ನು ನಾವು ಅಷ್ಟಕ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಈ ರೀತಿ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಈ ಪರಮಾಣುಗಳು ಎಲೆಕ್ಟ್ರಾನನ್ನು, ತಮ್ಮಲ್ಲಿರ್ತಕ್ಕಂತಹ ಎಲೆಕ್ಟ್ರಾನನ್ನು, ಹೊರಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು 8 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು, ಅಥವಾ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು 8 ಎಲೆಕ್ಟ್ರಾನ್ಗಳನ್ನು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು. ಇದು ಜಡಾನಿಲದ ವಿನ್ಯಾಸ ಅಥವಾ ರಾಜಾನಿಲಗಳ ವಿನ್ಯಾಸ. ಪ್ರತಿಯೊಂದು ಧಾತುವಿನಲ್ಲಿರುವ ಪರಮಾಣು ಕೂಡ ಈ ಒಂದು ವಿನ್ಯಾಸವನ್ನು ಹೊಂದಬೇಕು ಅಂತ ಬಯಸುತ್ತೆ. ಇದು ಸ್ಟೇಬಲ್ ಅಥವಾ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಈಗ ಕಾರ್ಬನನ್ನು ನೋಡೋಣ. ನಾನು ಹಿಂದೆ ಹೇಳಿದೆ, ಕಾರ್ಬನ್ನ ಪರಮಾಣು ಸಂಖ್ಯೆ 6. ಪರಮಾಣು ಸಂಖ್ಯೆ 6. 6 ಪ್ರೋಟಾನ್ಗಳು, 6 ನ್ಯೂಟ್ರಾನ್ಗಳು ಮತ್ತು 6 ಎಲೆಕ್ಟ್ರಾನ್ಗಳಿರ್ತವೆ. ಇದು ಪರಮಾಣುವಿನ ಚಿತ್ರ, ಕಾರ್ಬನ್ ಪರಮಾಣುವಿನ ಚಿತ್ರ. ಮಧ್ಯದಲ್ಲಿರ್ತಕ್ಕಂಥದ್ದು ಬೀಜಕೇಂದ್ರ. ಬೀಜಕೇಂದ್ರದಲ್ಲಿ 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ಗಳಿದ್ದಾವೆ. ಇನ್ನು 6 ಎಲೆಕ್ಟ್ರಾನ್ಗಳು 2 ಕವಚಗಳಲ್ಲಿ ಹಂಚಿಕೆಯಾಗಿದ್ದಾವೆ. ಕೊನೆಯ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು. ಕೊನೆಯ ಕವಚದಲ್ಲಿ ಅದು 4 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆದ್ದರಿಂದ ಇದಕ್ಕೆ ಇನ್ನೂ 4, 1, 2, 3, 4 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಸೊ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತ ಹೇಳಿದ್ರೆ ಇದು ಇನ್ನೂ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಪ್ರೋಟಾನ್ನ ಸಂಖ್ಯೆ ಎಲೆಕ್ಟ್ರಾನ್ನ ಸಂಖ್ಯೆಗೆ ಸಮವಾಗಿರೋದ್ರಿಂದ ಇವೆರಡು ಒಂದನ್ನೊಂದು ತಟಸ್ಥೀಕರಣ ಮಾಡಿರೋದ್ರಿಂದ ಪರಮಾಣುಗಳು ತಟಸ್ಥವಾಗಿರ್ತವೆ. ಆದರೆ ಇಲ್ಲಿ ನಾವು 4 ಎಲೆಕ್ಟ್ರಾನ್ಗಳ ಜೊತೆಗೆ ಮತ್ತೆ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಿದ್ದೆ ಆದರೆ 8 ಎಲೆಕ್ಟ್ರಾನ್ಗಳಾಗ್ತವೆ. 8 ಎಲೆಕ್ಟ್ರಾನ್ಗಳಾಗ್ತವೆ ಹೊರ ಕವಚದಲ್ಲಿ. ಆ 6 ಪ್ರೋಟಾನ್ಗಳ
ಹೊರಕವಚದಲ್ಲಿ 6 ಪ್ರೋಟಾನ್ಗಳು ಒಟ್ಟು 8 2 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ ಆಗತ್ತೆ. ಆದ್ದರಿಂದ ಈ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಹ ಕ್ರಿಯೆ ಸಾಧ್ಯವಾಗೋದಿಲ್ಲ. ಇನ್ನು ಹಾಗಾದರೆ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ಬಿಡೋಣ. 1 2 3 4 ಹೊರಕವಚದಲ್ಲಿರ್ತಕ್ಕಂತಹ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ಟು ಬರೀ 1ನೇ ಕವಚದಲ್ಲಿರ್ತಕ್ಕಂತಹ 2 ಎಲೆಕ್ಟ್ರಾನ್ಗಳನ್ನು ಇಟ್ಕೊಂಡ್ಬಿಟ್ಟು ಹೀಲಿಯಂನ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು, ಜಡ ವಿನ್ಯಾಸವನ್ನು ಪಡ್ಕೊಳ್ಳೋದೇ ಆಗಿದ್ದರೆ ಏನಾಗ್ಬೋದಿತ್ತು? ಆಗ ಏನಾಗುತ್ತೆ, 4 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಾಗ ಇಲ್ಲಿ 6 ಪ್ರೋಟಾನ್ಗಳು 2 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕಾಗತ್ತೆ. ಈ 4 ಎಲೆಕ್ಟ್ರಾನ್ಗಳನ್ನು ಅದರ ಕವಚದಿಂದ ಹೊರಗಡೆ ತೆಗೆಯೋದಕ್ಕೆ ಸಾಕಷ್ಟು ಶಕ್ತಿ ಅದಕ್ಕೆ ಬೇಕಾಗುತ್ತೆ. ಆದ್ದರಿಂದ ಇದು ಕೂಡ ಸಾಧ್ಯವಾಗೋದಿಲ್ಲ. ಹಾಗಾದರೆ ಕಾರ್ಬನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ 4 ಎಲೆಕ್ಟ್ರಾನ್ಗಳನ್ನು ಜೊತೆಗೆ ಇನ್ನೂ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಹಂಚಿಕೊಳ್ಳೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸವನ್ನು, ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಇನ್ನೊಂದು ಯಾವುದಾದ್ರೂ ಧಾತುವಿನ ಜೊತೆ, ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೆಚ್ ಮತ್ತು ಹೆಚ್ ಈ ಒಂದೊಂದು ಈ 2 ಎಲೆಕ್ಟ್ರಾನ್ಗಳನ್ನು ಇದೇನು ಮಾಡುತ್ತೆ? ಸೊ ಈಗ ಈ ಕಾರ್ಬನ್ ತನ್ನ ಜೊತೆಗಿರ್ತಕ್ಕಂತಹ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು ಅಂತ ಹೇಳಿದ್ರೆ, ಇದು ತನ್ನ ಎಲೆಕ್ಟ್ರಾನ್ ಎಂದೇ ಭಾವಿಸುತ್ತೆ ಹಂಚಿಕೊಂಡಿರೋದ್ರಿಂದ. ಆದ್ದರಿಂದ ಆಗ ಅದು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಈಗ ಹೈಡ್ರೋಜನನ್ನು ತೆಗೆದುಕೊಳ್ಳೋದೇ ಆದರೆ ಈ 2 ಎಲೆಕ್ಟ್ರಾನ್ಗಳನ್ನು ತನ್ನದೇ ಅಂತ ಹೇಳುತ್ತೆ. ಯಾಕೆಂದರೆ ಇದು ಎಲೆಕ್ಟ್ರಾನ್ಗಳನ್ನು ಪಡ್ಕೊಂಡಿರೋದು ಇಲ್ಲ, ಕೊಟ್ಟಿರೋದು ಇಲ್ಲ, ಹಂಚ್ಕೊಂಡಿರುತ್ತೆ. ಇದು ಕೂಡ ತಂದೆ ಎಲೆಕ್ಟ್ರಾನ್ ಅಂದ್ಕೊಳ್ಳುತ್ತೆ, ಹೈಡ್ರೋಜನ್ ಕೂಡ ತಂದೆ ಎಲೆಕ್ಟ್ರಾನ್ ಅಂದ್ಕೊಳ್ಳುತ್ತೆ. ಆದ್ದರಿಂದ ಈ ರೀತಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ ಬಂಧ ಉಂಟಾಗತ್ತೆ. ಈ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ ಉಂಟಾಗುವಂತಹ ಬಂಧವನ್ನು ಸಹವೇಲೆನ್ಸಿಯ ಬಂಧ ಅಂತ ಹೇಳಿ ಕರಿತೀವಿ. ಸಹವೇಲೆನ್ಸಿಯ ಬಂಧ. ಅಯಾನಿಕ ಬಂಧದಲ್ಲಿ ಅಯಾನುಗಳು ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ವರ್ಗಾಯಿಸಲ್ಪಡ್ತವೆ. ಆದರೆ ಇಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೊಂಡಿರ್ತವೆ. ತಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ತಮ್ಮದೇ ಎಂದು ಹೇಳಿ ಭಾವಿಸೋದ್ರಿಂದ ಈ ಹಂಚಿಕೆ ಸಾಧ್ಯವಾಗತ್ತೆ. ಇಂತಹ ಬಂಧವನ್ನು ನಾವೇನಂತ ಕರಿತೀವಿ? ಸಹವೇಲೆನ್ಸಿಯ ಬಂಧ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೀಥೇನ್ನ ಒಂದು ರಚನೆ. ಕಾರ್ಬನ್ ಅಣು ಇಲ್ಲಿ 4 ವೇಲೆನ್ಸಿಯನ್ನು ಹೊಂದಿದೆ. ಎಕ್ಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದು ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಕಾರ್ಬನ್ ಟೆಟ್ರಾವೇಲೆಂಟ್ ಅಂದರೆ 4 ವೇಲೆನ್ಸ್, 1 2 3 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಈಗ ಇದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ ಒಂದು ಬಂಧವನ್ನು ಏರ್ಪಡಿಸ್ಕೊಳ್ಳುತ್ತೆ. ಈ ಕಾರ್ಬನ್ ಈಗ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಇದು CH4 ಆಗಿರುತ್ತೆ. CH4 ಆಗುತ್ತೆ. ಇಲ್ಲಿ ನೋಡಿ ನೀವು, ಒಂದು ಹೈಡ್ರೋಜನ್ ಆಟಮಿಂದ ಒಂದು ಎಲೆಕ್ಟ್ರಾನ್, ಇನ್ನೊಂದು ಹೈಡ್ರೋಜನ್ ಆಟಮಿಂದ ಇನ್ನೊಂದು ಎಲೆಕ್ಟ್ರಾನ್, ಈ ಹೈಡ್ರೋಜನ್ ಆಟಮಿಂದ ಒಂದು ಎಲೆಕ್ಟ್ರಾನ್. ಇಲ್ಲಿ ಕಾರ್ಬನ್ ಈ ಹೈಡ್ರೋಜನ್ನೊಂದಿಗೆ ಈ 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಹೈಡ್ರೋಜನ್ ಹೀಲಿಯಂನ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಂಡು ಜಡ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಕಾರ್ಬನ್ 8 ಎಲೆಕ್ಟ್ರಾನ್ಗಳನ್ನು, 4 ತನ್ನ ಎಲೆಕ್ಟ್ರಾನ್ಗಳನ್ನು 4 ಹೈಡ್ರೋಜನ್ನಿಂದ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ಬಿಟ್ಟು ಅದು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಈ ರೀತಿಯಾಗಿ ಟೆಟ್ರಾವೇಲೆಂಟ್ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಸಹ ಇದು 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಸಂಯೋಜನೆಯನ್ನು ಹೊಂದಿ ಸಹವೇಲೆನ್ಸಿಯ ಬಂಧವನ್ನು ಹೊಂದಿರೋದ್ರಿಂದ ಇದು ಸಂತೃಪ್ತಗೊಳಿಸುತ್ತೆ.
ಇದನ್ನು ನಾವು ಬರೆಯೋದಾದರೆ ಒಂದು ಕಾರ್ಬನ್, ಇಲ್ಲಿ ಹೈಡ್ರೋಜನ್ 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 ಮತ್ತು ಹೈಡ್ರೋಜನ್, ಇದರ ಒಂದು ಎಲೆಕ್ಟ್ರಾನ್ ಇದರ ಒಂದು ಎಲೆಕ್ಟ್ರಾನ್ ಸೇರಿ ಒಂದು ಬಂಧ, ಇನ್ನೊಂದು ಬಂಧ. ಈ ರೀತಿಯ ಬಂಧವನ್ನು ನಾವು ಹೇಗೆ ಬರಿತೀವಪ್ಪ ಅಂತ ಹೇಳಿದ್ರೆ CH ಮತ್ತು H, ಇದನ್ನು CH4 ಅಂತ ಹೇಳಿ ಕರಿತೀವಿ. ಕಾರ್ಬನ್ಗಳ ಮಧ್ಯೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗುವುದರಿಂದ ಬಂಧ ಉಂಟಾಗತ್ತೆ. ಇದನ್ನು ಸಹವೇಲೆನ್ಸಿಯ ಬಂಧ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಉಂಟು ಮಾಡುವ ಬಂಧವನ್ನು ಏನಂತ ಕರಿತೀವಿ? ಸಹವೇಲೆನ್ಸಿಯ ಬಂಧ ಅಂತ ಹೇಳಿ ಕರಿತೀವಿ. ಸೊ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವ ಈ ಎಲೆಕ್ಟ್ರಾನ್ಗಳು ಎರಡೂ ಪರಮಾಣುಗಳ ಹೊರಕವಚಕ್ಕೆ ಸೇರ್ತವೆ. ಈಗ ಈ ಪರಮಾಣು ಮತ್ತು ಈ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿದ್ದರೆ ಈ 4 ಎಲೆಕ್ಟ್ರಾನ್ಗಳು ಈ ಪರಮಾಣುವಿಗೂ ಸೇರುತ್ತೆ ಮತ್ತು ಈ ಪರಮಾಣುವಿಗೂ ಸೇರುತ್ತೆ. ಸೊ ಹಂಚಿಕೆಯಾಗಿರುವ ಎಲೆಕ್ಟ್ರಾನ್ಗಳು ಎರಡು ಪರಮಾಣುಗಳ ಹೊರಕವಚಕ್ಕೆ ಸೇರುತ್ತೆ. ಆಗ ಎರಡು ಪರಮಾಣುಗಳು ಸಹಿತ ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ತವೆ. ಅಷ್ಟಕ ವಿನ್ಯಾಸವನ್ನು ಎರಡು ಪರಮಾಣುಗಳು ಪಡೆದುಕೊಳ್ತವೆ. ಕುದಿಯುವ ಬಿಂದು ಮತ್ತು ದ್ರವನ ಬಿಂದು ಸಹವೇಲೆನ್ಸಿಯ ಬಂಧಗಳಿಂದ ಉಂಟಾಗಿರ್ತಕ್ಕಂತಹ ಸಂಯುಕ್ತಗಳ ಕುದಿಯುವ ಬಿಂದು ಮತ್ತು ದ್ರವನ ಬಿಂದು ಕಡಿಮೆ ಇರುತ್ತೆ. ಕಾರಣ ಅಣುಗಳ ನಡುವೆ ಅಂತರ್ ಆಣ್ವಿಕ ಬಲ ಕಡಿಮೆ ಇರುತ್ತೆ. ಇದು ಒಂದು ಅಣು ಅಂತ ಹೇಳಿದ್ರೆ ಅಣುಗಳ ಮಧ್ಯದಲ್ಲಿ ಬಲ, ಅಂತರ್ ಆಣ್ವಿಕ ಬಲ ಕಡಿಮೆ ಇರುತ್ತೆ. ಆದ್ದರಿಂದ ಆಕರ್ಷಣಾ ಶಕ್ತಿ ಕಡಿಮೆ ಇರೋದರಿಂದ ಅವುಗಳ ಕುದಿಯುವ ಬಿಂದು ಮತ್ತು ದ್ರವನ ಬಿಂದು ಕಡಿಮೆಯಾಗಿರುತ್ತೆ. ಇನ್ನು ವಿದ್ಯುತ್ನ ದುರ್ಬಲ ವಾಹಕಗಳು ಯಾಕೆ ಅಂತ ಹೇಳಿದ್ರೆ ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಹಂಚಿಕೆಯಾಗಿರುತ್ತೆ. ಯಾವುದೇ ವಿದ್ಯುದಾವೇಶ ಕಣಗಳು ಪರಮಾಣುವಿನಲ್ಲಿ ಇರೋದಿಲ್ಲ. ಯಾವುದೇ ಅಯಾನಿಕ ಬಂಧದಲ್ಲಾದರೆ ಅವುಗಳನ್ನು ನೀರಿಗೆ ಹಾಕಿದರೆ ಜಲೀಯ ದ್ರಾವಣ ಆಗಿಬಿಡ್ತವೆ. ಜಲೀಯ ದ್ರಾವಣದಲ್ಲಿ ಅಯಾನುಗಳೇನಾಗ್ತವೆ? ಸಪ್ರೇಟಾಗಿ ಅಯಾನುಗಳು ಸಿಗೋದ್ರಿಂದ ಅಲ್ಲಿ ವಾಹಕತೆ ಉಂಟಾಗುತ್ತೆ. ಆದರೆ ಇಲ್ಲಿ ಬಂಧ ಸಹವೇಲೆನ್ಸಿಯ ಬಂಧ ಆಗಿರೋದ್ರಿಂದ ಯಾವುದೇ ಅಯಾನುಗಳು ಸಿಗೋದಿಲ್ಲ ಅಥವಾ ವಿದ್ಯುದಾವೇಶ ಕಣಗಳು ದೊರೆಯುವುದಿಲ್ಲ. ಆದ್ದರಿಂದ ಇವು ವಿದ್ಯುತ್ನ ದುರ್ಬಲ ವಾಹಕಗಳಾಗಿರ್ತವೆ. ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯೋದಕ್ಕೆ ಬಿಡೋದಿಲ್ಲ. ಕುದಿಯುವ ಬಿಂದು ಕಡಿಮೆ ಇರುತ್ತೆ ಮತ್ತು ದ್ರವನ ಬಿಂದು ಕೂಡ ಕಡಿಮೆ ಇರುತ್ತೆ. ನಿಸರ್ಗದಲ್ಲಿ ವ್ಯಾಪಕವಾಗಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂತಹ ರೂಪಗಳಲ್ಲಿ ದೊರೆಯುತ್ತೆ. ವಿಭಿನ್ನ ರೂಪಗಳನ್ನು ಹೊಂದಿರತಕ್ಕಂತಹ ವಿಧಗಳಲ್ಲಿ ನಮಗೆ ಕಾರ್ಬನ್ ಸಿಗುತ್ತೆ. ಆ ವಿವಿಧ ರೂಪಗಳನ್ನು ನಾವೇನಂತ ಕರಿತೀವಿ? ಬಹುರೂಪತೆ ಅಂತ ಹೇಳಿ ಕರಿತೀವಿ. ಬಹುರೂಪತೆ ಅಂದರೆ ಏನು? ಧಾತುಗಳಲ್ಲಿರ್ತಕ್ಕಂತಹ ಪರಮಾಣುಗಳು ಒಂದೇ ರಾಸಾಯನಿಕ ಗುಣವನ್ನು ಹೊಂದಿದ್ದು ಬೇರೆ ಬೇರೆ ಭೌತಿಕ ಗುಣಗಳನ್ನು ಪ್ರದರ್ಶಿಸಿದರೆ ಅದನ್ನು ನಾವು ಬಹುರೂಪತೆ ಅಂತ ಹೇಳಿ ಕರಿತೀವಿ. ಹೀಗೆ ಕಾರ್ಬನ್ ನಿಸರ್ಗದಲ್ಲಿ ಹೇರಳವಾಗಿ ಬೇರೆ ಬೇರೆ ರೂಪಗಳಲ್ಲಿ, ವೈವಿಧ್ಯಮಯ ರೂಪಗಳಲ್ಲಿ ನಮಗೆ ದೊರಕತ್ತೆ. ಅದ್ಯಾವ್ದ್ಯಾವುದು ಅಂತ ಹೇಳಿದ್ರೆ ಸ್ಫಟಿಕ ರೂಪ, ನಿರ್ದಿಷ್ಟ ಆಕಾರವನ್ನು ಹೊಂದಿರತಕ್ಕಂತಹ ರೂಪ ಸ್ಫಟಿಕ ರೂಪದಲ್ಲಿ ದೊರೆಯುತ್ತೆ. ಅಸ್ಫಟಿಕ ರೂಪದಲ್ಲೂ ನಮಗೆ ದೊರೆಯುತ್ತೆ. ಸ್ಫಟಿಕ ರೂಪದಲ್ಲಿ ಗ್ರಾಫೈಟ್, ವಜ್ರ ಮತ್ತು ಪಿಲರಿನ್ಗಳ ರೂಪದಲ್ಲಿ ದೊರೆತರೆ, ಅಸ್ಫಟಿಕ ರೂಪದಲ್ಲಿ ಕೋಕ್ನ ರೂಪದಲ್ಲಿ ನಮಗೆ ದೊರೆಯುತ್ತದೆ. ಇದು ನಮಗೆ ಕಾರ್ಬನ್ನಿನ ಬಹುರೂಪತೆ ಅಂತ ಹೇಳಿ ಕರಿತೀವಿ. ಈ ಕಾರ್ಬನ್ನಿನ ಬಹುರೂಪಗಳ ಒಂದು ಚಿತ್ರಣ ಯಾವ್ದಿದೆ, ಅವುಗಳ ಗುಣಲಕ್ಷಣಗಳನ್ನು ಈಗ ನೋಡೋಣ. ಇದು ಕಾರ್ಬನ್ನಿನ ಬಹುರೂಪಗಳ ಚಿತ್ರ. ಇದು ವಜ್ರದ ರಚನೆ, ಗ್ರಾಫೈಟ್ ಮತ್ತು ಪ್ಯುಲರಿನ್.
ವಜ್ರದಲ್ಲಿ ಇದು ವಜ್ರದಲ್ಲಿ ಪ್ರತಿಯೊಂದು ಕಾರ್ಬನ್ ಇತರೆ 4 ಕಾರ್ಬನ್ ಪರಮಾಣುಗಳೊಂದಿಗೆ 1 2 3 4 ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗೊಂಡು ಕಠಿಣವಾದ 3 ಆಯಾಮದ ರಚನೆಯನ್ನು ಉಂಟು ಮಾಡುತ್ತೆ. ಗ್ರಾಫೈಟ್ ಪ್ರತಿ ಕಾರ್ಬನ್ ಆಟಮ್ ಇತರ 3 ಕಾರ್ಬನ್ಗಳೊಂದಿಗೆ 3 ಆಯಾಮದ ಒಂದು ರಚನೆಯನ್ನು ಉಂಟು ಮಾಡುತ್ತೆ. ಇಲ್ಲಿ ಇವುಗಳಲ್ಲಿ ಒಂದು ದ್ವಿಬಂಧ ಇರುತ್ತೆ, ಹಾಗಾಗಿ ಕಾರ್ಬನ್ ವೇಲೆನ್ಸಿ ತೃಪ್ತ ಆಗಿದೆ. ಈ ಗ್ರಾಫೈಟ್ನ ರಚನೆಯನ್ನು ಷಡ್ಭುಜಾಕೃತಿ ಅಂತ ಹೇಳಿ ಕರಿತೀವಿ. ಇದು ಒಂದರ ಮೇಲೆ ಒಂದರಂತೆ ಇರುತ್ತೆ. ಗ್ರಾಫೈಟ್ ಮತ್ತು ವಜ್ರ ರಾಸಾಯನಿಕ ಗುಣಗಳು ಒಂದೇ ಆಗಿದ್ದರೂ ಸಹಿತ ಭೌತ ಗುಣಗಳು ಬೇರೆ ಬೇರೆ ಆಗಿದ್ದಾವೆ. ವಜ್ರ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು, ಆದರೆ ಗ್ರಾಫೈಟ್ ಮೃದುವಾಗಿರ್ತಕ್ಕಂತಹ ವಸ್ತು. ಇದು ಜಾರುವ ಗುಣವನ್ನು ಹೊಂದಿದೆ. ಇದು ಏನಪ್ಪ ಅಂದರೆ ಗ್ರಾಫೈಟ್ ಒಂದು ಉತ್ತಮ ವಾಹಕ ಅಂತಲೂ ಹೇಳ್ಬೋದು. ಸೊ ಇವೆರಡರದ ರಾಸಾಯನಿಕ ಒಂದೇ ಆಗಿದ್ದರೂ ಕೂಡ ರಾಸಾಯನಿಕ ಗುಣಗಳು ಭೌತ ಗುಣಗಳು ಬೇರೆ ಬೇರೆ ಆಗಿದೆ, ಆದ್ದರಿಂದ ಇವುಗಳನ್ನು ಬಹುರೂಪ ಅಂತೀವಿ. ಇಲ್ಲಿ ಒಂದು ಚೆಂಡಿನ ಆಕೃತಿಯನ್ನು ನಾವು ನೋಡ್ತಾ ಇದ್ದೀವಿ. C60ರ ರಚನೆ. ಪ್ಯುಲರಿನ್ ಕಾರ್ಬನ್, ಇದು ಪ್ಯುಲರಿನ್, ಇದು ಕಾರ್ಬನ್ನಿನ ಇನ್ನೊಂದು ಬಗೆಯ ಬಹುರೂಪ. ಇದು 60 ಕಾರ್ಬನ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಅಣು. ಅಮೇರಿಕಾ ವಾಸ್ತುಶಿಲ್ಪಿಯಾದ ಬಕ್ಮಿನಿಸ್ಟರ್ ಪ್ಯುಲರಿನ್ ಅವರು ಇದನ್ನು ವಿನ್ಯಾಸಗೊಳಿಸ್ತಾರೆ. ಇದು ಭೂಮಿತಿ ಗುಮ್ಮಟ ಜಿಯೋಡೆಸಿಕ್ ಡೂಮ್ ಥರ ಕಾಣೋದ್ರಿಂದ ಇದನ್ನು ಅವರ ಪ್ಯುಲರಿನ್ನರವರ ಜ್ಞಾಪಕಾರ್ಥವಾಗಿ ಇದನ್ನು ಪ್ಯುಲರಿನ್ ಅಂತ ಹೇಳಿ ಕರೆದ್ರು. ಸೊ ಇವು ಏನಪ್ಪ ಬಹುರೂಪಗಳು, ಇಂಗಾಲದ ಅಥವಾ ಕಾರ್ಬನ್ನಿನ ಬಹುರೂಪಗಳು. ಕಾರ್ಬನ್ ಉಂಟು ಮಾಡ್ತಕ್ಕಂತಹ ಸಂಯುಕ್ತಗಳ ಸಂಖ್ಯೆ ಮಿಲಿಯನ್ನಷ್ಟು, ಎಣಿಸಲಾರದಷ್ಟು. ಇದು ಇತರ ಸಂಯುಕ್ತಗಳು ಇತರ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳಿಗಿಂತ ಕಾರ್ಬನ್ ಪರಮಾಣುಗಳೊಂದಿಗೆ ಉಂಟು ಮಾಡ್ತಕ್ಕಂತಹ ಸಂಯುಕ್ತಗಳ ಸಂಖ್ಯೆ ಅಧಿಕವಾಗಿರುತ್ತೆ. ಇದಕ್ಕೆ ಕಾರಣ 2. ಒಂದು ಕೆಟಾನೀಕರಣ, ಇನ್ನೊಂದು ಚತುರ್ವೇಲೆನ್ಸಿ. ವಿದ್ಯಾರ್ಥಿಗಳೇ, ಈಗ ಕೆಟಾನೀಕರಣ ಅಂದರೆ ಏನಂತ ನೋಡೋಣ. ಈ ಕೆಟಾನೀಕರಣ ಅನ್ನುವಂಥದ್ದು ಒಂದು ಅನನ್ಯ ಗುಣ, ಒಂದು ತುಂಬಾ ಅನನ್ಯವಾಗಿರ್ತಕ್ಕಂತಹ ಗುಣ. ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಕಾರ್ಬನ್ ತನ್ನ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಸಂಯುಕ್ತಗಳನ್ನು ಉಂಟು ಮಾಡ್ತಕ್ಕಂತಹ ಒಂದು ಕ್ರಿಯೆ ಏನಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಕೆಟಾನೀಕರಣ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೋಬೇಕು. 1 ಅಂಕಕ್ಕೆ ಕೊಡಬಹುದಾದಂತಹ ಪ್ರಶ್ನೆ. ಕೆಟಾನೀಕರಣ ಅಂದರೆ ಏನು? ಈ ಕಾರ್ಬನ್ನ ಅನನ್ಯ ಗುಣ, ಕಾರ್ಬನ್ ತನ್ನ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಅಥವಾ ಅಣುವನ್ನು ಉಂಟು ಮಾಡುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಕೆಟಾನೀಕರಣ ಅಂತ ಕರಿತೀವಿ. ಈ ಕೆಟಾನೀಕರಣದಲ್ಲಿ ಬಂಧವನ್ನು ಉಂಟು ಮಾಡಬೇಕಾದ್ರೆ 3 ರೀತಿಯಲ್ಲಿ ಕಾರ್ಬನ್ ತನ್ನ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು ಉಂಟು ಮಾಡುತ್ತೆ. ಮೊದಲನೇದು ನೇರ ಸರಪಳಿ. ಕಾರ್ಬನ್ ಮತ್ತು ಕಾರ್ಬನ್ಗಳು ನೇರ ಸರಪಳಿಯಲ್ಲಿ ಇರ್ತವೆ. ಅಥವಾ ಕವಲು ಸರಪಳಿ. ಎರಡನೆಯದು ಕವಲು ಸರಪಳಿ. ಈ ರೀತಿಯಾಗಿ ಸರಪಳಿ ಏನಾಗ್ಬೋದು, ಕವಲಾಗ್ಬೋದು. ಕವಲು ಸರಪಳಿಯ ಮೂಲಕನೂ ಕೂಡ ಬಂಧವನ್ನು ಉಂಟು ಮಾಡ್ಬೋದು. ಮೂರನೇದು ಉಂಗುರಾಕೃತಿ. ಈ ರೀತಿಯಾಗಿ ಕಾರ್ಬನ್ ತನ್ನ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು 4 ಚತುರ್ವೇಲೆನ್ಸಿ ಆಗಿರೋದ್ರಿಂದ 1 2 3 4 1 2 3 4. ಓಕೆ, ಈ ರೀತಿ ಉಂಗುರಾಕೃತಿಯನ್ನು ಇದು ಮಾಡಿ ಬಂಧವನ್ನು ಏರ್ಪಡಿಸ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳೇ, ಕೆಟಾನೀಕರಣ 3 ವಿಧದಲ್ಲಿ. ಒಂದು ನೇರ ಸರಪಳಿ,
ಇನ್ನೊಂದು ಕವಲು ಸರಪಳಿ, ಇನ್ನೊಂದು ಉಂಗುರಾಕೃತಿ. ಸೊ ಹೆಚ್ಚಿನ ಇದು ಕಾರ್ಬನ್ ಮೂರು ರೀತಿಯ ಒಂದು ಬಂಧವನ್ನು ನೋಡಿದ್ವಿ. ಈ ಕಾರ್ಬನ್ ಮತ್ತು ಕಾರ್ಬನ್ಗಳ ಬಂಧ ಏನಾಗಿದೆ, ಸ್ಥಿರವಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ನಾವು ಕಾಣ್ತೀವಿ. ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳು ಕಾರ್ಬನ್ ಮತ್ತು ಕಾರ್ಬನ್ಗಳಿಂದ ಉಂಟಾಗಿದೆ. ಈ ಇನ್ನೊಂದು ಕಾರಣ, ಅಧಿಕ ಸಂಖ್ಯೆಯಲ್ಲಿರೋದಕ್ಕೆ ಸಂಯುಕ್ತಗಳು ಅಧಿಕ ಸಂಖ್ಯೆಯಲ್ಲಿರೋದಕ್ಕೆ ಇನ್ನೊಂದು ಕಾರಣ ಚತುರ್ವೇಲೆನ್ಸಿ, ಅಂದರೆ 4 ವೇಲೆನ್ಸಿ. ಅದನ್ನು ನೋಡೋಣ ಈಗ. ಎರಡನೇ ಗುಣ ಚತುರ್ವೇಲೆನ್ಸಿ. ಚತುರ್ವೇಲೆನ್ಸಿ ಅಂದರೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು, ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅಂದರೆ ಅದರ ಸಂಯೋಗ ಸಾಮರ್ಥ್ಯ 4. ಅಂದರೆ 4 ಎಲೆಕ್ಟ್ರಾನ್ಗಳನ್ನು ಇದು ಇತರ 4 ಎಲೆಕ್ಟ್ರಾನ್ಗಳೊಂದಿಗೆ ಹಂಚಿಕೊಳ್ಳಬಹುದು. ಇದು ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್, ಆಕ್ಸಿಜನ್ ಮತ್ತು ಕ್ಲೋರಿನ್ಗಳೊಂದಿಗೆ ಬಂಧವನ್ನು ಉಂಟು ಮಾಡ್ತದೆ. ಇವು ಏನಾಗ್ತವಪ್ಪ ಅಂದರೆ ಸ್ಥಿರವಾಗಿರ್ತವೆ. ಯಾಕೆ ಸ್ಥಿರವಾಗಿರ್ತವೆ ಅಂತ ಹೇಳಿದ್ರೆ, ಹಂಚಿಕೊಂಡಿರುತ್ತಲ್ಲ ಎಲೆಕ್ಟ್ರಾನ್ಗಳನ್ನು, ಆ 2 ಪರಮಾಣುಗಳ ಗಾತ್ರ ಚಿಕ್ಕದಾಗಿರುತ್ತೆ ಮತ್ತು ಪರಮಾಣುವಿನ ಬೀಜ ಕೇಂದ್ರಕ್ಕೆ ಹತ್ತಿರವಾಗಿರೋದ್ರಿಂದ ಪರಮಾಣುಗಳ ಬೀಜ ಕೇಂದ್ರ ಈ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರ ಹಿಡಿದಿಟ್ಕೊಳ್ಳುತ್ತೆ. ಆದ್ದರಿಂದ ಈ ಧಾತುವಿನಿಂದ, ಕಾರ್ಬನ್ನಿಂದ ಉಂಟಾಗಿರ್ತಕ್ಕಂತಹ ಸಂಯುಕ್ತಗಳು ಸ್ಥಿರವಾಗಿರ್ತವೆ ಅಂತ ಹೇಳ್ಬೋದು. ಸೊ ಈಗ 2 ಕಾರಣಗಳಿಂದ, ಒಂದು ಕೆಟಾನೀಕರಣ, ಇನ್ನೊಂದು ಚತುರ್ವೇಲೆನ್ಸಿಯ ಕಾರಣದಿಂದ ನಾವು ಅನೇಕ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಸಂಯುಕ್ತಗಳನ್ನು ನಾವು ನೋಡಿದ್ದೀವಿ. ನಮ್ಮ ಸುತ್ತಮುತ್ತಲೂ ದಿನನಿತ್ಯ ಬಳಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಅಧ್ಯಯನ ಮಾಡುವಂತಹ ರಸಾಯನಶಾಸ್ತ್ರದ ವಿಭಾಗಕ್ಕೆ ನಾವೇನಂತ ಕರೆದ್ವಿ, ಸಾವಯವ ರಸಾಯನಶಾಸ್ತ್ರ. ಸಾವಯವ ರಸಾಯನಶಾಸ್ತ್ರ ಅಂತ ಹೇಳಿ ಕರೆದ್ವಿ. ವಿದ್ಯಾರ್ಥಿಗಳೇ, ಗೃಹಪಾಠದ ಪ್ರಶ್ನೆಗಳು. ಕೆಟಾನೀಕರಣ ಎಂದರೇನು? ಸಹವೇಲೆನ್ಸಿಯ ಬಂಧ ಎಂದರೇನು? ಸಾವಯವ ರಸಾಯನಶಾಸ್ತ್ರ ಎಂದರೇನು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಂಡು ಮುಂದಿನ ತರಗತಿಗೆ ಸಿದ್ಧರಾಗಿ. ಇಂದಿನ ತರಗತಿಯಲ್ಲಿ ನಾವು ಕಾರ್ಬನ್ ಮತ್ತು ಅದು ಯಾವ ರೀತಿಯ ಒಂದು ಬಂಧವನ್ನು ಉಂಟು ಮಾಡುತ್ತೆ, ಕಾರ್ಬನ್ನಿನ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆ, ಕಾರ್ಬನ್ ಉಂಟು ಮಾಡುವಂತಹ ಬಂಧ, ಸಹವೇಲೆನ್ಸಿಯ ಬಂಧ, ಆಮೇಲೆ ಕಾರ್ಬನ್ ಸಂಯುಕ್ತಗಳು ಯಾಕೆ ಸ್ಥಿರ, ಕೆಟಾನೀಕರಣ, ಚತುರ್ವೇಲೆನ್ಸಿ ಮತ್ತು ಕಾರ್ಬನ್ನಿನ ಬಹುರೂಪತೆಗಳ ಬಗ್ಗೆ ಇಂದು ನಾವು ತಿಳ್ಕೊಂಡ್ವಿ. ನಿಮಗೆ ಒಂದಿಷ್ಟು ಗೃಹಪಾಠಕ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ. ಆ ಪ್ರಶ್ನೆಗಳಿಗೆ ನಿಮ್ಮ ಪಠ್ಯಪುಸ್ತಕ ಭಾಗ 2ರ ಸಹಾಯದೊಂದಿಗೆ ಉತ್ತರವನ್ನು ಕಂಡುಕೊಂಡು ಉತ್ತರವನ್ನು ನಿಮ್ಮ ಗೃಹಪಾಠದ ಪುಸ್ತಕದಲ್ಲಿ ಬರ್ಕೊಂಡು ಮುಂದಿನ ತರಗತಿಗೆ ರೆಡಿಯಾಗಿರ್ತೀರಲ್ವಾ? ಧನ್ಯವಾದಗಳು.